ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೊಳ್ಳಿ. ಜಾನ್ವಿಯವರೇ, ಐ ಆಮ್ ರಿಯಲಿ ಸಾರಿ. ಯಾರೋ ಒಬ್ಬ ಮಹಾನುಭಾವ ಒಂದು ಮಾತು ಹೇಳಿದಾನಂತೆ, ಗಂಡಸು ತಪ್ಪು ಮಾಡಿರಲಿ ಅಥವಾ ಮಾಡಿಲ್ಲದೆ ಇರಲಿ, ಗಂಡ ಹೆಂಡತಿ ಸಂಬಂಧ ಸರಿಯಾಗಿರಬೇಕು ಅನ್ನೋದಾದರೆ ತಪ್ಪೋ ಸರಿನೋ ಸಾರಿ ಹೇಳ್ಬಿಡ್ಬೇಕಂತೆ. ನಿನ್ನೆ ರಾತ್ರಿ ನಾನು ಮಾತಾಡಿದ್ರಿಂದ ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಇಲ್ಲ ಇಲ್ಲ, ನನಗೇನು ಬೇಜಾರಾಗಿಲ್ಲ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ನಾನು ಆಡಿದ ಮಾತುಗಳಿಂದ ಬೇಜಾರಾಗಿದೆ ಅಂತ. ಹೋಗಿದ್ರೆ ನೀವು ನಿನ್ನೆ ರಾತ್ರಿ ಹಾಗೆ ಅರ್ಧ ಊಟಕ್ಕೆ ಎದ್ದು ಹೋಗ್ತಾ ಇದ್ರ. ನೀವು ತಿನ್ನಲಿಲ್ಲ ಅಂತ ನಾನು ಊಟ ಮಾಡಲಿಲ್ಲ ಗೊತ್ತಾ. ಕ್ಷಮಿಸಿ, ನೀವು ಆ ಥರ ನಡ್ಕೊಂಡಿದ್ದಕ್ಕೆ ನನಗೇನು ಬೇಜಾರಿಲ್ಲ. ನೀವಿಷ್ಟು ನನ್ನ ಪ್ರೀತಿ ಮಾಡ್ತೀರಾ, ಕೇರ್ ಮಾಡ್ತೀರಾ, ನಿಮಗೆ ನೋವು ಕೊಟ್ಬಿಟ್ನಲ್ಲ ಅನ್ನೋ ಬೇಜಾರು. ನನ್ನ ಕಡೆಯಿಂದನೂ ಸಾರಿ. ಅಬ್ಬಬ್ಬಬ್ಬಬ್ಬಬ್ಬ, ಇತಿಹಾಸದಲ್ಲಿ ಮೊದಲನೇ ಸರ್ತಿ ಹೆಂಡತಿ ಗಂಡನ್ನ ಸಾರಿ ಕೇಳ್ಬಿಟ್ಟಿದ್ದಾರೆ. ಇದು 8ನೇ ಅದ್ಭುತನೇ ಇರಬೇಕು ಅಲ್ವಾ? ಅದೇ ಮತ್ತೆ, ನಾನು ನಿಮಗೆ ಸಾರಿ ಕೇಳೋದು 8ನೇ ಅದ್ಭುತನಾ? ಇಲ್ಲ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಜಾನ್ವಿ ಅವರೇ. ಆದರೂ ನೀವು ಕೋಪ ಮಾಡ್ಕೊಂಡಾಗ ತುಂಬ ಮುದ್ದ ಕಾಣ್ತಿರ್ತೀರಿ. ಆಯ್ತು ಬಿಡಿ, ಹಾಗಿದ್ರೆ ನಾನು ಮೂತಿ ಉದಿಸ್ಕೊಂಡೇ ಇರ್ತೀನಿ. ಬೇಡ ಬೇಡ, ನನ್ನ ದೇವತೆ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು. ಕೋಪ ಆರೋಗ್ಯಕ್ಕೆ ಹಾನಿಕರ. ನಾನೋಗಿ ತಿಂಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ, ನಿನ್ನೆ ಇನ್ನೂ ಊಟ ಮಾಡಿಲ್ಲ, ಇವತ್ತು ಬ್ರೆಡ್ಡು ಜಮ್ಮು ತಿಂದರೆ ಹೊಟ್ಟೆ ತುಂಬುತ್ತಾ? ಬೇಡ, ನಾನು ಮಾಡ್ತೀನಿ, ಏನಾದರೂ ಸ್ಪೆಷಲ್ ಮಾಡ್ತೀನಿ. ನೋ, ಇವತ್ತು ತಿಂಡಿ ನಾನೇ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಏನೋ ಒಂದು ಸ್ಪೆಷಲ್ ಅನ್ಕೊಂಡಿದ್ದೀನಿ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಅರೆ, ಕಾಫಿನೇ ಕುಡ್ದಿಲ್ಲ. ನಿಮ್ಮ ಮಗನಿಗೆ ತೊಂದರೆ ಆಗಿರೋದು ನಿಮ್ಮ ತಂದೆಯ ಜಾತಕ ದೋಷದಿಂದ. ನಿಮ್ಮ ಮಗ ನಿಮಗೆ ತುಂಬಾ ತಡವಾಗಿ ಹುಟ್ಟಿದ್ದಾನೆ. ಇವನು ನಿಮ್ಮ ಜೊತೆ ಉಳ್ಕೋಬೇಕು ಅಂದ್ರೆ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಶಾಸ್ತ್ರಿಗಳೇ, ತಾವು ಏನು ಹೇಳ್ತಾ ಇದ್ದೀರಾ? ಹೌದು ನರಸಿಂಹ ಅವರೇ, ನೀವು ಜಾತಕ ತೋರಿಸಿದ್ದೀರಾ, ನಾನು ಅದನ್ನು ನೋಡಿದ್ದೀನಿ. ನನ್ನಿಂದ ಏನು ತಿಳ್ಸೋಕ್ಕಾಗುತ್ತೋ ಅದನ್ನು ತಿಳಿಸಿದ್ದೀನಿ. ಇನ್ನೇನಿದ್ರು ಮುಂದಕ್ಕೆ ದೈವ ಇಚ್ಛೆ. ನಾನೇನು ಹೊರಡ್ತೀನಿ. ನಮಸ್ಕಾರ.
ಇದು ಇವತ್ತಿನ ಸ್ಪೆಷಲ್. ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ಸೂಪರ್ ಆಗಿದೆ. ಐ ಆಮ್ ಸಾರಿ ಜಾನ್ವಿ ಅವರೇ. ಅಯ್ಯೋ, ಆಗ್ಲೇ ಕೇಳಿದ್ರಲ್ಲ, ಮತ್ತೆ ಯಾಕೆ ಹೇಳ್ತಿದ್ದೀರಾ? ಇಲ್ಲ ಜಾನ್ವಿ ಅವರೇ, ನಾನು ನಿಮ್ಮನ್ನು ಎಷ್ಟು ಸರಿ ಸಾರಿ ಕೇಳಿದ್ರು ತಪ್ಪಲ್ಲ ಅಂತ ಅನಿಸ್ತಾ ಇದೆ. ನಾನು ಆಡಿದ ಮಾತುಗಳಿಂದ ನಿಮ್ಗೆ ತುಂಬ ಹರ್ಟ್ ಆಗಿದೆ. ನೀವು ಬೇಜಾರು ಮಾಡಿಕೊಂಡು ನನ್ನ ಜೊತೆ ಮಾತು ಬಿಟ್ಟಿದ್ದನ್ನು ನೋಡಿ ನನ್ನ ಜೀವನೇ ಹೋಗ್ಬಿಟ್ಟಿತ್ತು. ಇನ್ನು ಮುಂದೆ ನಾನು ಮತ್ತೆ ಆ ತಪ್ಪು ಮಾಡೋದಿಲ್ಲ. ನಿಜ ಹೇಳಬೇಕಂದ್ರೆ ನಾನು ನಿಮ್ಮನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿತ್ತು. ನನಗೂ ಕೋಪ ಬಂದ್ಬಿಡ್ತು, ಹಾಗೆ ನಡ್ಕೊಂಬಿಟ್ಟೆ. ನನ್ನ ಕಡೆಯಿಂದನೂ ಸಾರಿ ಆಯಿತಾ? ಸರಿ ಸರಿ, ಈ ಸಾರಿ ಮ್ಯಾಟ್ರನ್ನ ಇಲ್ಲಿಗೆ ಮುಗಿಸ್ಬಿಡೋಣ. ಓಕೆ, ಮತ್ತೆ ಈ ಥರ ಆಗದಿರೋ ಹಾಗೆ ನೋಡ್ಕೊಳ್ಳೋಣ. ತಿನ್ನಿ. ನೆನೆ ನೀವು ಬಾಗಿಲು ತೆಗೆಯೋ ಪ್ರಯತ್ನ ಮಾಡ್ತಿದ್ರಲ್ಲ, ಆಚೆ ಹೋಗ್ಬೇಕು ಅಂತಿದ್ರ? ನಿಮ್ಗೇನಾದರೂ ಅಡುಗೆ ಮಾಡೋಣ ಅಂತ ಅನ್ಕೊಂಡಲ್ಲ, ತರಕಾರಿ ಇರಲಿಲ್ಲ ಅಂತ ತರಕ್ಕೆ ಅಂತ ಆಚೆ ಹೊರಟ್ರೆ ಬಾಗಿಲು ಓಪನ್ ಆಗಲಿಲ್ಲ. ನೀವು ಹೊರಗೆ ಯಾಕೆ ಹೋಗ್ತೀರಿ ಹೇಳಿ? ನಿಮಗೆ ಏನೇ ಬೇಕಿದ್ರು ನನಗೆ ಹೇಳಿ, ನಾನು ತಂದ್ಕೊಡ್ತೀನಿ. ಇಲ್ಲಿ ಯಾವುದು ಅಂಗಡಿಗಳ ಹತ್ತಿರ ಇಲ್ಲ. ನೀವು ನಡ್ಕೊಂಡು ಹೋಗಿ ವಾಪಸ್ ಬರೋಷ್ಟರಲ್ಲಿ ಕಾಲು ನೋವು ಬಂದ್ಬಿಡುತ್ತಷ್ಟೆ. ನಾನು ಆಫೀಸಿಂದ ಬರುವಾಗ ತೊಗೊಂಡ್ಬರ್ತೀನಲ್ಲ, ನೀವು ನನಗೆ ಹೇಳಿ ಸಾಕು. ಆಯ್ತು. ಅದು ಸರಿ, ನಾನು ಹೊರಗೆ ಹೋಗಕ್ಕೆ ಪ್ರಯತ್ನ ಪಟ್ಟೆ ಅಂತ ನಿಮಗೆ ಗೊತ್ತಾಯ್ತು? ಅದು ನೀವು ಯಾವಾಗೂ ಮನೆಯಲ್ಲೇ ಇರ್ತೀರಲ್ವಾ, ಅದಕ್ಕೆ ಹಾಗೆ ಗೆಸ್ ಮಾಡಿದೆ ಅಷ್ಟೇ. ಹೌದಲ್ಲ, ತಟ್ಟಿ ನಾನು. ನಮಸ್ತೆ. ಬನ್ನಿಮ್ಮ, ಕೂತ್ಕೊಳ್ಳಿ. ಡಾಕ್ಟರ್, ನಮ್ಮ ಮಗುಗೆ ನಡೆಯಕ್ಕಾಗ್ತಾ ಇಲ್ಲ. ಏನ್ ಕಂದ ನಿನ್ನ ಹೆಸರು? ಖುಷಿ. ಖುಷಿ. ಮೊದ್ಲಿಂದಾನು ಹೀಗೇನಾ? ಇಲ್ಲ ಡಾಕ್ಟರ್, ಇತ್ತೀಚೆಗೆ ಆಕ್ಸಿಡೆಂಟ್ ಆದ್ಮೇಲೆ ಹೀಗಾಗಿದೆ. ಮೊದಲೆಲ್ಲ ಚೆನ್ನಾಗಿ ಓಡಾಡ್ತಿದ್ಲು. ಟೆಸ್ಟ್ ಮಾಡೋಣ, ಕರ್ಕೊಂಬನ್ನಿ. ನೋವಾಗತ್ತಾ? ಇಲ್ಲ. ಆಗಲ್ಲ. ಈಗ ಮಗುನ್ ಕರ್ಕೊಳ್ಳಿ. ನಾನೊಂದಷ್ಟು ಟೆಸ್ಟ್ಗಳನ್ನು ಬರ್ಕೊಡ್ತೀನಿ, ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡು. ಸರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಬನ್ನಿ. ಬಾಯ್. ಅಮ್ಮ, ಈ ಟೆಸ್ಟಿಗೆಲ್ಲ ಎಷ್ಟಾಗುತ್ತೋ ಗೊತ್ತಿಲ್ಲ, ಒಂದ್ಸತಿ ಕೇಳ್ಕೊಂಡ್ ಬರೋಣ. ನಾ ಹೋಗಿ ಕೇಳೋಣ ಬಾ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಈ ಫೈಲ್ ಆಡಿಟಿಂಗ್ ಕಳಿಸ್ಬೇಕಿತ್ತು ಸರ್, ನಿಮ್ಮ ಸಿಗ್ನೇಚರ್ ಬೇಕಿತ್ತು.
ಥ್ಯಾಂಕ್ ಯು ಸರ್. ಇವತ್ತು ಯಾರಿಗೋ ಫೋನ್ ಮಾಡ್ತಿದ್ದಾರೆ, ನೋಡೋಣ ಇವತ್ತು ಎಷ್ಟೊತ್ತು ಮಾತಾಡ್ತಾರೆ ಅಂತ. ಹಲೋ ಹಲೋ. ಒಳ್ಳೆ ಸರ್ಪ್ರೈಸ್, ನನಗೆ ಫೋನ್ ಮಾಡಿಬಿಟ್ಟಿದ್ದೀರಿ. ಅದೇ ಮತ್ತೆ ಯಾಕೆ ಫೋನ್ ಮಾಡ್ಬಾರ್ದಾ? ಆಫೀಸಿಗೆ ಹೋದ್ರಾ? ಚಲೋ, ನೀನು ನನಗೆ ಫೋನ್ ಮಾಡಿದ್ದೀರಾ ಅಂದಮೇಲೆ ಹೇಳೋಕ್ಕೇನೋ ವಿಷಯ ಇರಬೇಕು. ಏನು ಹೇಳಿ? ಅದು ಐ ಆಮ್ ಸಾರಿ, ನನಗೆ ಕ್ಷಮಿಸ್ಬಿಡಿ. ಇದನ್ನ ಹೇಳೋಕೆ ಫೋನ್ ಮಾಡಿದ್ರಾ? ಮನೇನಾಗಲೇ ಸಾರಿ ಹೇಳಿದ್ರಲ್ಲ. ಆದರೂ ನಿಮ್ಮ ಮನಸ್ಸನ್ನ ನೋಯಿಸ್ಬಿಟ್ನಲ್ಲ ಅಂತ ಫೀಲ್ ಆಗ್ತಿತ್ತು, ಅದಕ್ಕೆ ಸಾರಿ ಕೇಳ್ತಿದ್ದೀನಿ. ಆಮೇಲೆ ನಿಮ್ಮ ವಸ್ತುಗಳೆಲ್ಲ ಇಟ್ಟಿದ್ದ ಜಾಗದಲ್ಲೇ ಇದೆ. ಇನ್ಮೇಲೆ ಗಾಳಿ ಬೀಸಿದ್ರು ಅದನ್ನ ಅಳ್ಗಾಡ್ಸಕ್ ಬಿಡಲ್ಲ ನಾನು, ಸರಿನಾ? ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ ನನಗೆ. 2 ಗಂಟೆ ಕಾಲದಿಂದ ಮಾತಾಡ್ತಾ ಇದೀವಿ ಇಬ್ರು. ನನಗೂ ಅಷ್ಟೇ. ಸರಿ, ನಂಗೆ ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಮುಗಿಸ್ಬಿಟ್ಟು ಫೋನ್ ಮಾಡ್ತೀನಿ. ಸರಿ, ಮತ್ತೆ ನನಗೂ ಆ ಮೀಟಿಂಗಿಗಿಂತ ನನ್ನ ಹೆಂಡತಿ ಜೊತೆ ಇದೇನಿದು, ಅವಾಗಿಂದ ಒಬ್ರು ಗಿರಾಕಿನೇ ಇಲ್ಲ. ಹಿಂಗಾದ್ರೆ ಭಾರಿ ಕಷ್ಟ. ಅವ್ವ ತಾಯಿ ನಮ್ಮವ್ವ ಕಾಪಾಡವ್ವ. ಅಕ್ಕ ಯಾರ್ಲ ಇಲ್ಲಿಗೆ ನೋಡಿ. ನಮಸ್ಕಾರ. ನೀನಾ? ನಾನೇ. ಓಹೋ ಹೋ ಹೋ. ಏನು ಅಕ್ಕ, ನಿಮ್ಮವ್ವ ಜೋರ್ ಮುಂದೆ ಜೋರಾಗಿ ಏನೋ ಬೇಡ್ಕೋತಾ ಇದ್ದಾರೆ. ಲಾಟ್ರಿನಾ? ತೆಗೆದು ಬಿಟ್ಟ ಅಂದ್ರೆ ಚೋಟದಾರನು ಮೋಟದ ಆಗ್ಬಿಡ್ಬೇಕು. ನಮ್ಮವ್ವ ಏನಾದ್ರು ಬಿಡ್ಕೋತಾಳೆ, ನಿನ್ಗೆ ಯಾಕ್ಲಾ? ಏನೋ ಹೊಸ್ದಾಗ ಕೇಳಕ್ ಬಂದ್ಬಿಟ್ಟ, ಏನು ಗೊತ್ತಿಲ್ದಿರೋ ನಂಗೆ. ಕೋಪ ಮಾಡ್ಕೋಬೇಡ ಕಣಕ್ಕೋ, ಅಂಗಡಿ ಗಿರಾಕಿ ಇರಲಿಲ್ಲಲ್ಲ, ಅದಕ್ಕೆ ಟೈಮ್ ಪಾಸ್ಗೆ ಒಂದು ಡೈಲಾಗ್ ಹೇಳ್ಬಿಟ್ಟೆ, ಅದೇ ಕೋಪ ಮಾಡ್ಕೊಂಡ್ಬಿಡೋದ. ನೀನ್ ಟೈಮ್ ಪಾಸೇ ಮಾಡ್ಬೇಕು ಅಂದ್ರೆ ನೋಡು, ಅಲ್ಲೊಬ್ಬ ಕಾಣಿಸ್ತಾನಲ್ಲ, ಅವನ ಹತ್ರ ಹೋಗಿ ಟೈಮ್ ಪಾಸ್ ಮಾಡು. ಅಯ್ಯಯ್ಯೋ, ಅವನ ಹತ್ರನ ಶಿವನೇ ಬೇಡ ಕಣಪ್ಪ. ನಾನು ಏನು ಮಾತಾಡಿದ್ರು ಕಮ್ಮ ನಿಂತಂಗೆ ನಿಂತಿರ್ತಾನೆ. ಅವ್ನು ಸವಸ್ ಅಂತ ಬೇಡವೇ ಬೇಡಕ್ಕ. ಸರಿ ಆಯ್ತು, ಒಂದ್ ಸ್ವಲ್ಪ ಹೊತ್ತು ಅಂಗಡಿ ನೋಡ್ಕೋತಾರು, ನಾನು ಹೋಗಿ ಅವನ್ ಕರ್ಕೊ ಬರ್ತೀನಿ. ನಾನು ಇದೀನಲ್ಲ, ಏನು ಟೆನ್ಷನು. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಕಾಪಾಡವ್ವ, ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗೋ ಹಾಗೆ ಮಾಡು ತಾಯವ್ವ. ಅವಳಿಗೆ ಯಾವಾಗಲೂ ಒಳ್ಳೇದಾಗ್ಲಿ ಅವ್ವ. ಅವ ಆಯ್ತಾ ಬೆಳ್ಕೊಂಡಿದ್ದು? ಸಲ್ವಿ, ಆಯ್ತು ಕಣವ್ವ, ಆಯ್ತು. ಸರಿ, ಮತ್ತೆ ಹೋಗೋಣ ಬಾ. ಹಾಂ ಹಾಂ. ಏನವ, ಏನ್ ಮಾಡ್ಕೊಂಡೆ? ಅದೇ ರಾಗ ಅದೇ ಆಡ. ಏ ಚೋಟು, ನೀನಾ? ಯಾವಾಗ ಬಂದೆ ಮಗ? ಈ ದೇವ್ರ ಹತ್ರ ಬೇಡ್ಕೊತಿದ್ದಲ್ಲ, ಆವಾಗ್ಲೇ ಬಂದೆ. ಏನ್ ಬೇಡ್ಕೊಂಡೆ? ಬೇಡ್ಕೊಳಕ್ ಇನ್ನೇನದೆ ಮಗ? ಆದಷ್ಟು ಬೇಗ ನನ್ನ ಮಗಳ ಮದುವೆ ಆಗ್ಲಿ, ಅವಳು ಬಾಳ ಬಂಗಾರ ಆಗ್ಲಿ ಅಂತ ಬೇಡ್ಕೊಂಡೆ ಮಗ. ಅವ್ವ, ನಾನು ನಿಂಗೆ ಎಷ್ಟು ಸತಿ ಹೇಳಿವ್ನಿ ನನ್ ಮದ್ವೆ ಮಾತಾಡ್ಬೇಡ ಅಂತ, ಮತ್ತೆ ಮತ್ತೆ ಅದೇ ಮಾಡ್ತೀಯಲ್ಲ ನೀನು. ಈ ವಯಸ್ಸಲ್ಲಿ ಈ ಬೈಕೆ ಬಿಟ್ಟು ಬೇರೆ ಏನಿರುತ್ತೆ ಮಗ? ನಿನ್ನನ್ನು ಅರ್ಥ ಮಾಡ್ಕೊಂಡು ನಿನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗೋಂಥ ಹುಡುಗ ಸಿಕ್ಬಿಟ್ರೆ ನನ್ನ ಜೀವಕ್ಕೆ ಸಮಾಧಾನ ಕಣ್ಮಗ. ಅದನ್ನ ನನ್ನ ಕಣ್ತುಂಬ ನೋಡಬೇಕು ಅನ್ನೋದೇ ನನ್ನ ಆಸೆ ಕಣವ.
ಅಲ್ಲ ಕಣವ, ಕಣ್ಣಿಲ್ದೇ ಇದ್ರು ಕಣ್ ತುಂಬಾ ನೋಡ್ಬೇಕು ಅಂತೆಲ್ಲ. ಮೊದಲು ನಿನ್ ಕಣ್ ಬರ್ಲಿ, ಆಮೇಲೆ ಏನಿದ್ರು ನನ್ನ ಮದ್ವೆ ಮಾತು. ನಿನ್ ಕಣ್ಣು ಆಪರೇಷನ್ ಆಗ್ಲಿ ಅಂತಾನೆ ನಾವ್ ಇಷ್ಟೊಂದು ಪಾಠ ಪಡ್ತಾ ಇರೋದು. ನಿನ್ ಕಣ್ಣು ಆಪರೇಷನ್ ಆಗೋವರೆಗೂ ನನ್ನ ಮದ್ವೆ ಸುದ್ದಿ ಏನಾರ ಎತ್ತಬೇಕಂತೆ ನಾನ್ ಸುಮ್ನೆ ಇರಕ್ಕಿಲ್ಲ. ಯವ್ವೇ ಇವಾಗ ಚಲ್ವಿ ಆಗಿದ್ದಾಳೆ, ನೀನೇನಾದ್ರೂ ಮದ್ವೆ ವಿಷಯ ಮಾತಾಡ್ದು ಚಂಡಿ ಆಗ್ಬಿಡ್ತಾಳೆ. ಅಯ್ಯ ನೀನ್ ಇನ್ನೊಂದ್ಸಲ ಏನಾದ್ರೂ ಈ ಕಡೆ ತಲೆ ಹಾಕ್ ಮಲ್ಗು, ನಿನ್ ಬುಡಗೆ ಬಿಸಿನೀರ್ ಕಾಯಿಸ್ಬಿಡ್ತೀನಿ. ನೀನ್ ನಗುವಂತೆ ಬಾ ನೀನು. ಎಲ್ಲ ನಿನ್ನಿಂದಾನೆ. ಒಂದೇ ಸಡನ್ ಶಾಕ್ನಿಂದ ಹೀಗಾಗಿದೆ. ಈ ನರ್ವ್ಸಲ್ಲಿ ಬ್ಲಡ್ ಕ್ಲಾಟ್ ಆಗಿ ಪ್ಯಾರಾಸಿಸ್ ಆಗುತ್ತಲ್ಲ, ಆ ಥರ. ಕಾಲಲ್ಲಿ ನರ್ವ್ಸ್ ಫಂಕ್ಷನ್ ಮಾಡದೇ ಇದ್ದರೆ ಹೀಗಾಗುತ್ತೆ. ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ. ಟ್ರೀಟ್ಮೆಂಟ್ ಮಾಡಿಸಿದ್ಮೇಲೆ ಸರಿ ಹೋಗೋಕ್ಕೆ ಎಷ್ಟು ದಿನ ಆಗ್ಬೋದು ಡಾಕ್ಟರ್? ನೋಡಿ ಅಮ್ಮ, ಇಷ್ಟೇ ದಿನಕ್ಕೆ ಕ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಗ್ರ್ಯಾಜುಯಲಿ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ಕಾಲ್ಗೆ ಶಕ್ತಿ ಬರೋ ಹಾಗೆ ಒಂದಷ್ಟು ಎಕ್ಸಸೈಸ್ನೆಲ್ಲ ಹೇಳ್ತಾರೆ, ಅದನ್ನು ಮಾಡಿಸ್ಬೇಕು. ಆಮೇಲೆ ಗ್ರ್ಯಾಜುಯಲಿ ಸರಿ ಹೋಗುತ್ತೆ. ಆದರೆ ಇಷ್ಟೆಲ್ಲ ಮಾಡಿಸೋದಕ್ಕೆ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ. ಎಷ್ಟಾಗ್ಬೋದು ಡಾಕ್ಟರ್? ನೋಡಿ, ಈ ಎಲ್ಲ ಥೆರಪಿನ 2 ತಿಂಗಳು ಒಂದ್ಸರಿ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು. ಮೆಡಿಸಿನ್ನು, ಥೆರಪಿ ಇದೆಲ್ಲ ಸೇರಿ ತಿಂಗಳಿಗೆ ಮಿನಿಮಮ್ ಒಂದು 50,000 ರೂಪಾಯಿ ಆಗುತ್ತೆ. $50,000ನಾ? ಅಷ್ಟೊಂದಾಗುತ್ತಾ ಡಾಕ್ಟರ್? ನನಗೆ ಅರ್ಥ ಆಗುತ್ತಮ್ಮ. ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಮೆಡಿಸಿನಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀನಿ, ಮತ್ತು ನನ್ನ ಫೀಸನ್ನು ಸ್ವಲ್ಪ ಕಡಿಮೆ ಮಾಡಿ ಒಂದು 30,000 ರೂಪಾಯಿ ಆಗೋ ಹಾಗೆ ನಾನು ನೋಡ್ಕೋತೀನಮ್ಮ. ಆಗ್ಬೋದಾ? ಸರಿ ಡಾಕ್ಟರ್. ತಾಯಿ, ನನ್ನ ಮಗಳು ಆ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಎಲ್ರ ಜೊತೆಗೂ ಆಡ್ಕೊಂಡಿರ್ಬೇಕಾದ ಮಗುಗೆ ಯಾಕಮ್ಮ ಈ ಶಿಕ್ಷೆ? ಆ ಮಗು ಕಾಲ್ ಸರಿ ಹೋಗಕ್ಕೆ ಏನಾದ್ರೂ ಸಹಾಯ ಮಾಡಮ್ಮ. ದೇವ್ರೆ, ನನ್ನ ಖುಷಿ ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕು. ನನಗೊಂದು ಕೆಲಸ ಸಿಗೋ ಹಾಗೆ ಮಾಡು. ಹೇಗೋ ದುಡ್ದು ಅವಳ ಕಾಲ್ ಸರಿ ಹೋಗೋ ಹಾಗೆ ಮಾಡಿಸ್ತೀನಿ. ದೇವ್ರೆ, ನೀನೇ ದಾರಿ ತೋರಿಸ್ಬೇಕು. ಸಿದ್ದು, ನೀನೇನಪ್ಪ ಇಲ್ಲಿ? ಹೇಗಿದ್ಯಾ? ಸಿದ್ದೇಗೌಡ್ರು ಯಾವಾಗಲೂ ಚೆನ್ನಾಗಿರ್ತಾರೆ ಲಕ್ಷ್ಮತೆ. ನೀವು ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ಭಾವನಾ, ಮಾತಾಡ್ತಾ ಇರು, ಪ್ರಸಾದ ತಗೊಂಡ್ ಬರ್ತೀನಿ. ಲಕ್ಷ್ಮತೆ, ಆರಾಮಾಗಿ ಬನ್ನಿ. ನಮಸ್ಕಾರ ಮೇಡಮ್ ಅವರೇ. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನಾನೇನು ಬೇಕು ಅಂತ ಬರ್ನಿಲ್ಲ. ಪ್ಲೀಸ್, ನನಗೆ ನಂದೇ ತುಂಬ ಟೆನ್ಷನ್ ಇದೆ. ನನ್ನ ಹಿಂದೆ ಬಂದು ತೊಂದರೆ ಕೊಡಬೇಡಿ. ಮೇಡಮ್, ನಿಜವಾಗ್ಲೂ ನಾನು ದೇವಸ್ಥಾನಕ್ಕೆ ಅಂತ ಬಂದಿದ್ದು. ಅಕಸ್ಮಾತಾಗಿ ನಿಮ್ಮನ್ನ ನೋಡಿದೆ ಅಷ್ಟೇ. ಹೌದು, ಪ್ರತಿ ಸಲ ಅಕಸ್ಮಾತಾಗೆ ಸಿಗ್ತಾ ಇದ್ದೀವಿ. ಅದು ಹೇಗೆ ಸಾಧ್ಯ? ಅದೇ ನನಗೂ ಗೊತ್ತಾಯ್ತಲ್ಲ. ನನಗೆ ಗೊತ್ತಾಯ್ತು ಬಿಡಿ, ನೀವು ಯಾಕೆ ಬರ್ತಿದ್ದೀರಾ ಅಂತ. ಅಯ್ಯೋ, ನೀವು ಯಾಕೆ ಯಾವಾಗಲೂ ನನ್ನ ತಪ್ಪು ತಿಳ್ಕೊತೀರಾ? ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ ಮೇಡಮ್ ಅವರೇ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಈ ಅಂಕಲ್ ಇಲ್ಲಿಗೆ ಮತ್ತೆ ಬಂದಿದ್ದಾರೆ. ಭಾವನಮ್ಮ ಬೈತಿದ್ದಾರೆ. ಭಾವನಾ, ಇಲ್ಲಮ್ಮ ಸಿದ್ದೇಗೌಡ್ರು. ಅಮ್ಮ, ಅವ್ರಿಗೇನೋ ಕೆಲಸ ಇತ್ತು ಅಂತ ಅವ್ರು ಹೊರಟ್ರು. ಸಿದ್ದೇಗೌಡ್ರಿಗೆ ಯಾವಾಗ್ಲೂ ಏನಾದ್ರೂ ಒಂದು ಕೆಲಸ ಇದ್ದೇ ಇರತ್ತೆ. ನೀನ್ ಬಾ.
ಅಮ್ಮ, ಖುಷಿ ಕಾಲು ಮೊದಲಿನ ಹಾಗೆ ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಇಲ್ಲ ಅಂತ ಅನ್ಕೊಂಡಿದ್ವಿ. ಡಾಕ್ಟ್ರು ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ವಾ. ನೋಡ್ತಾ ಇರು ನಮ್ಮ ಖುಷಿ ಹೇಗೆ ಓಡಾಡ್ತಾಳೆ ಅಂತ.